ಬ್ಯಾಕ್ ಗವರ್ನರ್ ಚಳವಳಿ ಕಪ್ಪು ಪಟ್ಟಿ ಬಾವುಟ ಪ್ರದರ್ಶನಕ್ಕೆ ತೀರ್ಮಾನ ಡಾಕ್ಟರ್ ಗಾದಿಲಿಂಗನಗೌಡ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಪಕ್ಷಪಾತಿ ಧೋರಣೆ ಖಂಡಿಸಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಜಿಲ್ಲಾ ಸಮಿತಿಯ ವತಿಯಿಂದ ಸೆಪ್ಟೆಂಬರ್ 6ರಂದು ಬಳ್ಳಾರಿಯಲ್ಲಿ ಗೋ ಬ್ಯಾಕ್ ಗವರ್ನರ್ ಚಳವಳಿಯ ಅಂಗವಾಗಿ ಕಪ್ಪು ಪಟ್ಟಿ ಬಾವುಟ ಪ್ರದರ್ಶನ ನಡೆಸಲಾಗುವುದು ಎಂದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಬಳ್ಳಾರಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಗಾದಿಲಿಂಗನಗೌಡ ಹೇಳಿದರು. ಬಳ್ಳಾರಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಘಟಿಕೋತ್ಸವವು ಸೆಪ್ಟೆಂಬರ್ 6ರಂದು ನಡೆಯಲಿದೆ. ಅಂದು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಹೇಳಿದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪಕ್ಷಪಾತಿ ಧೋರಣೆ ಅನುಸರಿಸುತ್ತಿದ್ದಾರೆ. ಅವರ ನಡೆಯಿಂದಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದೆ ಎಂದು ಹೇಳಿದ ಅವರು, ರಾಜ್ಯಪಾಲರು ಕೇಂದ್ರದ ಏಜೆಂಟ್ ರೀತಿಯಲ್ಲಿ ವರ್ತಿಸದೆ ಪ್ರಜಾಪ್ರಭುತ್ವದ ಆಶಯ ಎತ್ತಿ ಹಿಡಿಯಬೇಕೆಂದು ಒತ್ತಾಯಿಸಿ ಕಪ್ಪು ಪಟ್ಟಿ ಪ್ರದರ್ಶನ ನಡೆಸಲಿದ್ದೇವೆ ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು, ನ್ಯಾಯಾಲಯದ ಆದೇಶ ಏನೇ ಬಂದರೂ ಸ್ವಾಗತಿಸುತ್ತೇವೆ. ಆದರೆ ನಮ್ಮ ಪ್ರತಿಭಟನೆಯ ಉದ್ದೇಶ ಇರುವುದು ರಾಜ್ಯಪಾಲರ ಧೋರಣೆಯ ವಿರುದ್ಧ ಎಂದು ಹೇಳಿದ ಡಾಕ್ಟರ್ ಗಾದಿಲಿಂಗನಗೌಡ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಹೇಮನಯ್ಯ, ವಿಎಸ್ ಶಿವಶಂಕರ್, ಮಹಾನಗರ ಪಾಲಿಕೆಯ ಸದಸ್ಯ ಪಿ ಗಾದೆಪ್ಪ, ಕಾಂಗ್ರೆಸ್ ಮುಖಂಡ ಪಿ ಜಗನ್ನಾಥ್, ಮೊಹಮ್ಮದ್ ರಫೀಕ್, ಕೆರಿಸ್ವಾಮಿ, ಕೆರಕೋಡಪ್ಪ, ಗಾದಿಲಿಂಗಪ್ಪ, ಕಪ್ಪಗಲ್ಲು, ಓಂಕಾರಪ್ಪ, ಚಂದ್ರು, ರಾಮುನಾಯ್ಕ್, ಜೋಗಿನ್ ವಿಜಯ್, ಎಲ್ ಮಾರಣ್ಣ ಮತ್ತು ಕೆ ಮಲ್ಲಿಕಾರ್ಜುನ, ಧನಂಜಯ್ ಹಮಲ್, ಸಂಗನಕಲ್ಲು, ವಿಜಯ್ ಕುಮಾರ್, ಬಿಎಂ ಪಾಟೀಲ್, ಇಮಾಮ್ ಗೋಡಿಕರ್ ಹಾಜರಿದ್ದರು. ಘಟಿಕೋತ್ಸವ 6ನೇ ತಾರೀಕು ಇರುವುದರಿಂದ ಆ ಘಟಿಕೋತ್ಸವಕ್ಕೆ ಕುಲಾಧಿಪತಿಗಳಾದ ಮಾನ್ಯ ಕರೆವಂತ ರಾಜ್ಯಪಾಲರು ಆಗಮಿಸುತ್ತಿದ್ದಾರೆ. ಅವರ ಒಂದು ಪಕ್ಷಪಾತಿ ಧೋರಣೆಯನ್ನು ನಾವು ಖಂಡಿಸಿ ಅದೇ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಂತ ನಾವು ಅದನ್ನು ತೀರ್ಮಾನಿಸಿ ಈ ಪತ್ರಿಕಾ ಪ್ರಕಟಣೆಯನ್ನು ನಾವು ಕರೆದಿದ್ದೇವೆ. ಈಗಾಗಲೇ ತಮಗೆಲ್ಲ ರಾಜ್ಯಾದ್ಯಂತ ಗೊತ್ತಾಗಿದೆ ಅವರ ನಡವಳಿಕೆ, ಅವರ ಉದ್ದೇಶ, ಅವರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ, ಅನುಮತಿ ನೀಡುವುದರ ಮೂಲಕ ಪಕ್ಷಪಾತಿ ಧೋರಣೆಯನ್ನು ಕೂಡ ಅವರು ತೋರಿಸಿದರೆ ನಾವೆಲ್ಲ ಬಂದ್ಬಿಟ್ಟು ಆ ಧೋರಣೆಯನ್ನು ನಾವು ಖಂಡಿಸಿ ಅದರ ಪ್ರತೀಕವಾಗಿ ನಾವೆಲ್ಲ ಈ ಶೋಷಿತ ಸಮುದಾಯಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರುಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಂತ ನಾವು ತೀರ್ಮಾನಿಸಿ ಅದೇ ಸದುದ್ದೇಶದಿಂದ ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಅವರಿಗೆ ಒಬ್ಬ ಕೇಂದ್ರ ಸರ್ಕಾರದ ಏಜೆಂಟ್ ಅದು ವರ್ತಿಸಿದ್ದಾರೆ. ಇದು ಅವರ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತೇನೆ ನಾನು. ಹಾಗೆ ಸಂವಿಧಾನವನ್ನು ರಕ್ಷಣೆ ಮಾಡೋವರೇ ಸಂವಿಧಾನವನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ. ನೀತಿ ನಿಯಮಗಳನ್ನು ಕೂಡ ಅವರು ಪಾಲನೆ ಮಾಡ್ತಾರೆ, ಸಂವಿಧಾನ ಪಾಲನೆ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ರಕ್ಷಣೆಯನ್ನು, ಮಾನವ ಜಾತಿಯನ್ನು ಉಳಿಸಬೇಕಾದ್ರೆ ಅವರೇ ಇದೆಲ್ಲ ಕಗ್ಗೊಲೆ ಮಾಡ್ತಾರೆ, ವ್ಯವಸ್ಥಿತವಾಗಿ ಕಗ್ಗೊಲೆ ಮಾಡ್ತಾರೆ. ಈ ಅವರ ಧೋರಣೆಯನ್ನು ಖಂಡಿಸಿ ನಾವೆಲ್ಲ 6ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು 1000 ಜನ ಸೇರ್ಬೋದು, ಸುಮಾರು 1000 ಜನ ಸೇರ್ಬೋದು. ಕಪ್ಪು ಬಾವುಟ, ಕಪ್ಪು ಬ್ಯಾಡ್ಜಸ್ ಅದರಿಂದ ವಿಕೆಟ್ದಲ್ಲಿ ಇದರ ಚಳಿ ಬೊಂಬಾಗಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಂತ ನಮ್ಮ ಜವಾಬ್ದಾರಿ ಈ ಶೋಧಿತ ಸಂವಿಧಾನ ಒಕ್ಕೂಟದ ವಿರುದ್ಧ ಜವಾಬ್ದಾರಿ ಏನಿದೆ ನಡೀತಾ ಇದೆ. ಈಗ ಇದೇ ವಿಚಾರಗಳು ನ್ಯಾಯಾಲಯದಲ್ಲಿ ಕರ್ಕೊಂಡು ಇರೋ ಕಾಲಕ್ಕ, ಮಾತಾಡೋ ಕಾಲಕ್ಕ ನಮ್ಮ ನಡವಳಿಕೆ ಕೋರ್ಟಿಗೆ ಹೋಗಿ ಆದ್ಮೇಲೆ ತೀರ್ಮಾನ ಆಗಲ್ಲ. ನಮ್ಮ ನಡವಳಿಕೆ, ನಮ್ಮ ಪ್ರತಿಭಟನೆ ಕೋರ್ಟಿನಲ್ಲಿ ಜಡ್ಜ್ ನಮ್ಮನ್ನ ಪ್ರತಿಭಟನೆ ನೋಡಿ ಅಂತೀವಿ. ಅದ್ರ ಪ್ರಕಾರ ಅಲ್ಲಿ ಏನು ಫೈಂಡಿಂಗ್ಸ್ ಇದೆ, ಏನೊಂದು ಮೂಲಭೂತ ಅಲ್ಲಿ ಚರ್ಚೆ ಆಗುತ್ತೆ, ಪರವಾಗಿ ವಿರೋಧ, ಅದರ ಮೇಲೆ ತೀರ್ಮಾನ ಆಗುತ್ತೆ. ಅದು ಬೇರೆ. ಕೋರ್ಟ್ ತೀರ್ಮಾನ ಪರವಾಗಿ ವಿರೋಧವಾಗಿ ಸ್ವಾಗತ.